Hey guys, welcome back to my channel Spurti Vlogs. So ಇವತ್ತು ಬಂದ್ಬಿಟ್ಟು early morning ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಐಲ್ ಜಸ್ಟ್ ಶೋ ಯು ಗೈಸ್ ನನ್ನ ಎಂಟೈರ್ ಫೆಬ್ ಎಂಡ್ ವೀಕ್ ಹೆಂಗಿತ್ತು ಅನ್ನೋದನ್ನ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಯು ಆಲ್ will like it. So ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಬಿರಿಯಾನಿ ಪ್ರಿಪೇರ್ ಮಾಡಿದ್ದೆ, ಚಿಕನ್ ಬಿರಿಯಾನಿ. ಅದಾದಮೇಲೆ ಡ್ಯಾಡಿ ಕೂಡ ಇದ್ದಿರ್ತಾರೆ, ಸೊ ಅವ್ರಿಗೆ ಕಾಫಿ ಟೀ ಬಿಸ್ಕೆಟ್ ಎಲ್ಲ ಕೊಟ್ಬಿಟ್ಟು ಇಷ್ಟನಾ ನಿಮಗೆ? ಬೆಳಗ್ಗೆ ಎಲ್ಲರದ್ದು ಪೀಸ್ಫುಲ್ ಮಾರ್ನಿಂಗ್ ಅಂದರೆ ನಂದು ಈ ಥರ ಮಾರ್ನಿಂಗ್. ಬರ್ತಾರೆ ಫೋನ್ ಮಾಡಿ ದೇವರಂತ ಮನುಷ್ಯ. ನಾನು ಈ ಫ್ಲವರ್ಸ್ನ ತೊಗೊಂಡಿದ್ದೀನಿ ಯಾಕಂತಂದರೆ ಇಂದುದು ಬರ್ಡೇ ವೀಕ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಗೈಸ್, ಇಂದು ಬಂದುಬಿಟ್ಟು 23 ಆಗ್ತಾಳೆ. ಸೊ ಅದಕ್ಕೆ ಅವಳದು ಬರ್ಡೇ ವೀಕ್ ಇವತ್ತಿಂದನೇ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ಆ ಅಂಕಲ್ಗೆ ಹೇಳ್ಬಿಟ್ಟು ನಾನು ಫ್ಲವರ್ ಎಲ್ಲ ರೆಡಿ ಮಾಡಿಸ್ದೆ, ಆದರೆ ಆ ಅಂಕಲ್ ಸರಿಯಾಗೆ ಮಾಡಿಲ್ಲ. ಅದಕ್ಕೆ ನಾನೇ ಬಂದುಬಿಟ್ಟು ನನ್ನ ಹಾರ್ಟ್ ಸ್ಕಿಲ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ದೇವ್ರ ಕೈ ಮುಖವೇಶಿಕ ಐ ಥಿಂಕ್ ದಟ್ ಐ ಆಮ್ ಗಿವಿಂಗ್ ಫಸ್ಟ್ ಫ್ಲವರ್ ಟು ಒನ್ ಗರ್ಲ್, ಹುಡುಗಿಗೆ. ನಿಜವಾಗ್ಲೂ ನಾನು ಯಾರಿಗೂ ಕೊಟ್ಟಿಲ್ಲ ಫ್ಲವರ್ನ. ಅದು ಹುಡುಗಿಗೆಲ್ಲ ಕೊಟ್ಟೇ ಇಲ್ಲ. ಅಂದರೆ ಈ ಫಂಕ್ಷನ್ಗೆಲ್ಲ ಹೋದಾಗ ಒಂದು ಬೊಕ್ಕೆ ಎಲ್ಲ ಕೊಡೋದು ಅದು ಬೇರೆ ವಿಷಯ. ಆದರೆ ಈ ಥರ ಪರ್ಸ್ನಲೈಸ್ಡ್ ಫ್ಲವರ್ ಕೊಡ್ತಾ ಇರೋದು ಫಸ್ಟ್ ಟೈಮ್ ನಾನು. ಸೊ ಇದೆಲ್ಲ ಸ್ವಲ್ಪ ವೈಟ್ ಅಲ್ಲಿ ಹಾಕಿದ್ರೆ ರೆಡ್ ಮತ್ತು ಇದಲ್ಲಿ ವೈಟು ಪಾಪ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಉದ್ದೇಶ. ದಿಸ್ ಇಸ್ ದ ಫ್ಲವರ್. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ಇವಾಗ ಒಂದು ಫೋಟೋ ಹಾಕ್ಬಿಟ್ರೆ ನನಗೆ ಯಾರೋ ಕೊಟ್ಟವ್ರೆ ಅನ್ಕೊಬಿಡ್ತಾರೆ. ನಂಗೆ ಯಾರು ಕೊಡೋರಿಲ್ಲ ಇವಾಗ ಸದ್ಯ. It's a birthday week. ಆ್ಯಕ್ಚುಲಿ ಇವತ್ತು ಇಂದು ಗೆದ್ದೊಳಗೆ ಮೂಡಿರಲಿಲ್ಲ, ಗೊತ್ತಾ ಗೈಸ್? ಗೊತ್ತಾ? ಓ ಏನು ಕ್ರೊಸಾಂಟ್ ಬಿರಿಯಾನಿ. ಏಯ್, ನನಗೂ ಬಾಯ್ ಕೆಟ್ಟಿತ್ತು, ಅದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ ಇಂದು ಬರ್ಡೇ ವೀಕ್. ಇವಳು ಗೈಸ್ ನೆನ್ನೆ ಕುತ್ಕೊಂಡಿದ್ದೀನಿ, ಬಡ್ಕೊಂತಾಳೆ ನನ್ನ ಬರ್ಡೇ ನಾಳೆ ನನ್ನ ಬರ್ಡೇ, ನಾಡಿದ್ದು ನನ್ನ ಬರ್ಡೇ, ಆ ಬರ್ಡೇಗೆ ಹೋಗೋಣ, ಆ ಕ್ಯೂಟ್ ಡ್ರೆಸ್ ಬೇಕು, ನನ್ನ ಬರ್ಡೇ ಡ್ರೆಸ್ಸು. ಚೆನ್ನಾಗಿ ಮಾಡಿದ್ದೀನಿ. ಆಮೇಲೆ ನಾವು ಇವತ್ತು ಆಚೆನೂ ಹೋಗ್ತಾ ಇದ್ದೀವಿ. ಏನದು ಥ್ಯಾಂಕ್ ಯು ಅಂದ್ಕೊಂಡು ಗೈಸ್, ಟು ಮಚ್ ಫಾರ್ಮಾಲಿಟೀಸ್ ಇದು. ಓಕೆ ಗೈಸ್, ಬಾಯ್. ಆಮೇಲೆ ಸಿಗ್ತೀವಿ. ಬಿಸಿ ಬಿರಿಯಾನಿ ಚೆನ್ನಾಗಿತ್ತು ತಾನೆ. ಹಾಯ್ ಗೈಸ್, ಇಟ್ಸ್ ಅನದರ್ ಡೇ. ಏಮ ಕಾಣಿಸ್ತಾ ಇಲ್ಲ, ಏಮ ಇಲ್ಲೇ ಇದ್ದಾಳೆ. ಏಮ ಇಸ್ ಬ್ಯಾಕ್ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಸುಮ್ಮನೆ ಏಮಗೆ ಒಂಚೂರು ತೋರಿಸ್ಬಿಟ್ರೆ. ಸೊ ಯಾ ಬೇಸಿಕಲಿ ಇವತ್ತೇನಕ್ಕೆ ವ್ಲಾಗ್ ಅಂದರೆ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದಂದರೆ ಇಂದು ಅವ್ರ ಅಜ್ಜಿ ಮತ್ತು ಅವ್ರ ಮಮ್ಮಿ ಇಬ್ಬರು ಸೇರಿ ನನಗೆ ಉಪ್ಪಿನಕಾಯಿ ಕಳಿಸ್ಬಿಟ್ಟಿದ್ದಾರೆ ಗಾಯ್ಸ್.
ಮೊನ್ನೆ ಇವಳೇನೋ ಹೆಲ್ದಿ ರೋಟಿ ಏನೋ ತೊಗೊಂಬಂದಿದ್ದು ಅದ್ರ ಜೊತೆ ಒಂಚೂರು ಉಪ್ಪಿನಕಾಯಿ ತೊಗೊಂಬಂದಿದ್ದು. ಉಪ್ಪಿನಕಾಯಿ ಚೆನ್ನಾಗಿತ್ತು, ಇವಳು ರೋಟಿ ರೋಟಿ ಆಗಿದೆ ಅಂತಂದರೆ ದೋಸಾನ. ಓಕೆ, ಈಗ ಮುಂದೆ ಅಮ್ಮ ಒಂಥರ ಖಾಲಿ ಖಾಲಿ ಅನ್ಸ್ತೈತೆ ಫ್ರೇಮು. ಅದಕ್ಕೋಸ್ಕರ ಇವಾಗ ನಂಗೆ ಸೊ ಈಗೀಗ ನಾವು ಬಂದ್ಬಿಟ್ಟು ಈ ಉಪ್ಪಿನಕಾಯಿ ಕೊಟ್ಬಿಟ್ಟಿದ್ದಾರೆ. ನಮಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೊ ಮಚ್. ಟೇಸ್ಟ್ ಚೆನ್ನಾಗಿದೆ ಅಂದರೆ ನಾನು ಹೆಂಗೆ ಹೇಳಿ, ನೀವು ಟ್ರೈ ಮಾಡಿ ಅಂದ್ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಇಂದ ರಾಜಿ ಮಾಡ್ಕೊತಾರೆ. ಮತ್ತು ಏನು ಗೊತ್ತಾ ಇವಾಗ ಕೊಟ್ಟಿರೋದು, ಇವಾಗೇನು ಕೊಟ್ಟಿರೋದು ಮಾತಾಡ್ರೆ ಒಳ್ಳೆ ಗುಡುಗು ಅಂದರೆ ಇವಾಗ ಮಾವಿನಕಾಯಿ ಸೀಸನ್ ಬರ್ತಾ ಇರ್ತಾ ಆಗೋತಾರೆ. ಸೊ ಫ್ರೆಶ್ ಆಗಿ ಮಾಡ್ಕೊಂಡು ಅವ್ರು ಇಟ್ಕೋತಾರೆ. ಅದೆಲ್ಲ ನಾವು ಕಲ್ತ್ಬಿಟ್ಟಿದ್ದಾರೆ. ಜುಲೈಯಲ್ಲಿ ಮಾಡಿರೋದು ಫ್ರೆಶ್. ಎಣ್ಣೆ ಎಲ್ಲ ಹಾಕಿರ್ತಾರೆ, ಹಾಯ್ ಅನ್ನು ಹೇಮ, ಹಾಯ್ ಅನ್ನು ಹೇಮ ನಮ್ಮ ಫ್ರೆಂಡೇ ಗೈಸ್. ಆದರೆ ಏನಂದರೆ ಅವಳಿಗೆ ಬ್ಯಾಚಸ್ ಆಫ್ ಗ್ರೂಪ್ಸ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಸೊ ಈ ಗ್ರೂಪಲ್ಲಿ ಒಂದ್ಸತಿ ಇರ್ತಾರೆ, ಆ ಗ್ರೂಪಲ್ಲಿ ಒಂದ್ಸತಿ ಇರ್ತಾರೆ, ಈ ಗ್ರೂಪಲ್ಲಿ. ಆದರೆ ನಮ್ಮ ಜೊತೆ ಜಾಸ್ತಿ ಇರ್ತಾಳೆ. ವೈ ನಾಟ್ ಟು ಬ್ಲೇಮ್. ಸೊ ಅದೇ ನಾವು ಹೇಳ್ತಾರೆ ಎಲ್ಲ ಜೊತೆ ಇರ್ತೀವಿ ನಾನು ಅಂತ ಅಂದ್ಬಿಟ್ಟು. ಸೊ that's the thing. Thanks so much Indu or Raji. So thank you so much. ಶೋಕಿಗಳು ಆ ಕಡೆ ಒಂದು ಶೋಕಿ, ಈ ಕಡೆ ಒಂದು ಶೋಕಿ. ಇದೊಂದು ಶೋಕಿ ಇಲ್ಲ, ಇದು ಸ್ಕೂಲ್ ಹುಡುಗಿ ಇಲ್ಲ. ಸ್ಕೂಲ್ ಹುಡುಗಿ ನಾನು ಹಿಂದೆ ರೋ ಅಲ್ಲ ಗೈಸ್. ನಾವು ಹಿಂದೆ ಕುತ್ಕೊಂಡ್ಬಿಟ್ರೆ ನಾವೇನೇನು ಮಾಡ್ತೀವಿ ಅದೆಲ್ಲ ಅವ್ಳು ನೋಡ್ಬೋದಲ್ವ. ಅದಕ್ಕೆ ಮುಂದೆ ಕುತ್ಕೊಂಡ್ರೆ ನಂಗೆ ಇಬ್ರು 9 ಗಂಟೆ, ಇಂದು ಬರೋದು 10:30, ಏಮ ಬರೋದು 12 ಗಂಟೆ. ನೆನ್ನೆ ನಾನು ಎಕ್ಸಾಕ್ಟ್ ಟೈಮ್ ಲಿಟ್ರಲಿ 9 ನಂಗೆ ತಗೊಳಂಗಿಲ್ಲ. ಬಂದು ಕಾಲೇಜಲ್ಲಿ ಕೂತಿರ್ತೀನಿ, ಕ್ಲಾಸ್ ಮಾಡ್ತಾರೋ ಕ್ಲಾಸ್ ಬಿಡ್ತಾರೋ. ಇವಾಗ ನಮ್ಗೆ ಬ್ರೇಕ್ ಇದೆ. ನಾನು ಲೇಟಾಗಿ ಬಂದಿದ್ದೆ. ನೆನ್ನೆ ಎಷ್ಟು ಗಂಟೆಗೆ ಬಂದೆ, ಮೊನ್ನೆ ಎಷ್ಟು ಗಂಟೆಗೆ ಬಂದೆ. ನನಗಿಂತ ಮುಂಚೆ ಬಂದ್ಬಿಟ್ಟಿದ್ದಾಳೆ. ಕ್ಲಾಸೇ ಇನ್ನೂ ಓಪನ್ ಆಗಿರಲ್ಲ, ಅಷ್ಟು ಬೇಗ ಬರ್ತಾರೆ. ಓಪನ್ ಅಷ್ಟು ಬೇಗ ನಾನು ಅಸೆಂಬ್ಲಿ ಅಟೆಂಡ್ ಆಗಿ ಅಮ್ಮ ಇದೆಲ್ಲ ಫೇಕ್, ಇದೆಲ್ಲ ಲೈವ್. ಎಷ್ಟು ವರ್ಷ ಅಟೆಂಡ್ ಮಾಡಿ? ಈ ವರ್ಷ ಏನಾಗಿಲ್ಲ, ತಿಂಗಳುಗಳಾಗಿದೆ. ಹೋದ ವರ್ಷ ಅಟೆಂಡ್ ಮಾಡಿದ ಅಸೆಂಬ್ಲಿ. ಸೊ ಇದು ನಮ್ಮ ಅಪ್ಡೇಟ್. ಓಕೆ ಗೈಸ್, ಬಾಯ್, ಸೀ ಯು ಸೂನ್. ಹಿಂಗಂದ್ರೆ ಆಮೇಲೆ ಇನ್ನೊಂದು ಹೇಳ್ಬೇಕಾಗಿತ್ತು. ಇರು ತುಂಬ ಜನ ಕೇಳ್ತಾ ಇದ್ರಿ ಫ್ರಾನ್ಸಲ್ಲಿ ನಿಮ್ಮ ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ಇವ್ರದ್ದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ನಂದು ಬೇರೆ ಥರ ಎಕ್ಸ್ಪೀರಿಯನ್ಸ್, ಇನ್ನೂದಂತೂ ಅದೇ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಕ್ವೆಶನ್ಸ್ ಇದ್ರೆ ಕೇಳಿ. ನಾವು ಯಾವಾಗ ಫುಲ್ಲು ಫ್ರೀ ಆಗ್ಬಿಟ್ಟು, ಅಂದರೆ ಫ್ರೀನೇ ಈ ವಾರ ಎಲ್ಲ ನಮ್ಮದು ಈ ವಾರ ನಮ್ಮದು ಸ್ವಲ್ಪ ಸ್ಲೋ ಆಗಿ ಸ್ಟಡಿಯಾಗಿ ಫೋಕಸ್ಡಾಗಿ ನಡೀತಿದೆ. ಯಾಕಂದರೆ ಇಂದುದು ಬರ್ಡೇ ಇದೆ. ಸೊ ಇಂದು ಬರ್ಡೇ ಎಲ್ಲ ಮುಗಿದ್ಮೇಲೆ ವಿ ಆರ್ ಫ್ರೀ ಫಾರ್ ಸಮ್ ಟೈಮ್. ಎಕ್ಸಾಮು ಮತ್ತು ಫುಡ್ ಫೆಸ್ಟ್ ಎಲ್ಲ ಬರೋಕ್ಕಿಂತ ಮುಂಚೆ ವಿಲ್ ಪ್ಲ್ಯಾನ್ ಆ್ಯಂಡ್ ಡೂ ದಟ್ ವಿಡಿಯೋ. ಓಕೆ, ಏನಿಲ್ಲ, ಇದು ನನ್ನ ಹೊಸ ಬಾಟಲ್. ಆ್ಯಂಡ್ ಇಂಗ್ಲೀಷ್ ತಗೊಂಡು ಕೊಟ್ಟು ಪೈನಾಪಲ್ ಪೇಸ್ಟ್ ಇಲ್ಲೇ ಇದೆ ಎಲ್ಲ ತಟ್ಟೆ. ಏನಿಲ್ಲ, ಪುಟ್ಟು ಬಿಸಿ ಪುಟ್ಟು. ಬಾಯ್. ಹೊಸ ಬಾಟ್ಲು ಗಾಯ್ಸ್, ಹೊಸ ಬಾಟ್ಲು. ಆಫ್ಟರ್ 2 years ತಗೊಂಡೆ ನಾನು. ಹೌದೇನೆ? ಫಸ್ಟ್ ಇಯರ್ ಅಂತ ಬಿಟ್ಟಿದೆ. ಇಂದು ಇವಾಗ ಬುಕ್ ಮಾಡ್ದ. ಇದೆ ಅವಳು ಲವ್ವಿಂದ ಓಪನ್ ಮಾಡ್ತಾಳೆ. ಲವ್ ಟಾಯ್ಸ್ ಅಲ್ಲಿ ನಿಂದು ಓವರ್ ಆಕ್ಷನ್ ಲವ್.
ನನ್ನ ಬೇಬಿ ಕೊಟ್ಟಿದ್ದಾರೆ ಅದಕ್ಕೆ ಚೆನ್ನಾಗಿದೆ ದೊಡ್ಡದಿರ್ ಗೊತ್ತಾನೆ ಗಾಯ್ಸ್ ಸ್ಪೆಷಲ್ ಮಾಡ್ಕೊಂಡು ನನ್ನ ಬರ್ಡೇ ಬೇಕು ಬರ್ಡೇ ಇರೋದು ಅದೇ ಆದ್ರೆ ಇನ್ನೊಂಚೂರು ದೊಡ್ಡದಾಗ ಕಾಣ್ತೆ ಫೋಟೋ ಅಲ್ಲಿ ಚೆನ್ನಾಗಿದೆ ಕಣೆ. ಇಷ್ಟ ಆಯ್ತಾ ಇವಳು ಬರೋಣ ಆಯ್ತದಾನೆ ಅಲ್ಲೊಂದಿಲ್ಲ ಅದಕ್ಕೆ ಇಲ್ಲ ಸರಿ ಥ್ಯಾಂಕ್ಸ್ ಗೈಸ್. ಇದು ಬಂದ್ಬಿಟ್ಟು ನಾನು ತಗೊಂಡಿದ್ದು ಇದು ನಾನು ಬಾಟಲ್ ಚೆನ್ನಾಗಿದೆ 2 years ಆದ್ಮೇಲೆ ತೊಗೊಂಡೆ. ಫಸ್ಟ್ ಇಯರ್ ನಾನು ಬಾಟಲ್ ತೊಗೊಂಡಿದ್ದೆ ಫುಲ್ ಎಕ್ಸ್ಪೆನ್ಸಿವ್ ಆಗಿ ಜಾಸ್ತಿಗೆಲ್ಲ ಕಾಸು ಕೊಟ್ಬಿಟ್ಟು ಅದಕ್ಕೆ ಗುಜುರಿದೆಲ್ಲ ಚೈನ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದೆ ಚಿಕ್ಕ ಹುಡುಗಿ ಥರ. ಆಮೇಲೆ ಅದು ಕಳೆದೋಗಿ ಎಲ್ಲೋ ಮೆಕ್ಡೊನಾಲ್ಡ್ಸು ಬ್ಯಾಸ್ಕಿನ್ ರಾಬಿನ್ಸು ಇಂದ್ರಾನಗರ್ ಅವ್ರು ಯಾರೋ ಎಲ್ಲ ಆಮೇಲೆ ನಂಗೆ ಆಮೇಲೆ ತೊಗೋಬೇಕಂತಾನೆ ಅನ್ಸಿಲ್ಲ, ತೊಗೊಂಡೇ ಇಲ್ಲ ಬಿಕಾಸ್ ಐ ಲಾಸ್ಟ್ ಅಲ್ಲ. ಸೊ ನನಗೋಸ್ಕರ ನಂಗೊಂದು ಪನಿಷ್ಮೆಂಟ್ ಅಂತ. ಆಮೇಲೆ ಫ್ರಾನ್ಸಲ್ಲಿ ಒಂದು ಫ್ಲಾಸ್ಕ್ ನಮ್ಮ ಮಮ್ಮಿ ಡ್ಯಾಡಿ ತೊಗೊಂಬಂದು ಕೊಟ್ಟರು, ಪಾರ್ಸಲ್ ಕಳಿಸಿದ್ರು. ಅದು ಆಮೇಲೆ ನಮ್ಮ ಮಮ್ಮಿ ಯಾರಿಗೋ ಕೊಟ್ಬಿಟ್ರು, ಮನೆಗೆ ಯಾರೋ ಬಂದಿರ್ತಾರೆ ಅಂದ್ಬಿಟ್ಟು. ಆಮೇಲೆ ಇದು ತೊಗೊಂಡೋಗ ಇದು ಕಾಣಿಸ್ತು, ಆಮೇಲೆ ಅಷ್ಟೇ ಅಷ್ಟೇ. ಇವತ್ತು ಫೈನಲಿ ಇಂದು ಬರ್ತ್ಡೇ. ಸೊ ಅದಕ್ಕೆ ಇಂದುಗೆ ಅಂತ ಅಂದ್ಬಿಟ್ಟು ನಾನು ಒಂದು ಬೊಕ್ಕೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನೆಲ್ಲ ಮಾಡೋದು, ಅದರೊಳಗಡೆ ಥಿಂಗ್ಸ್ ಎಲ್ಲ ನಾನು ಮಾಡೋದು, ಮತ್ತು ಪ್ಲ್ಯಾನ್ ಎಲ್ಲ ನಂದು. ಬಟ್ ಇಲ್ಲಿ ಬೊಕ್ಕೆ ಎಲ್ಲ ಶಾಪ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳೋದು ಅಂತ ಕಸ್ಟಮೈಸ್ ಬೊಕ್ಕೆ ಥರ ಎಲ್ಲ ಮಾಡೋದು. ಯಶಿಕಾ ಇದ್ದಾಳಲ್ಲ, ಯಶಿಕಾ ಕೊಟ್ಟಿರೋ ಐಡಿಯಾ ಆಗಿಲ್ಲ. ಇಸ್ ಮೈ ಫ್ರೆಶ್ ಹಾಟ್ ಫ್ರೆಶ್. ಫ್ರೆಶ್ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಫಸ್ಟ್ ಥಿಂಗ್ ಅದು ಗುಡ್ ಅಂತ, ಇನ್ನೊಂದು ಥಿಂಗ್ ಬಂದ್ಬಿಟ್ಟು ಬ್ಯಾಡ್ ಅದು ಅಂತ. ಅಂದರೆ ಬ್ಯಾಡ್ ಇನ್ ದ ಸೆನ್ಸ್ ಅದು ಆ ಥರ ಪ್ರಾಡಕ್ಟ್ ಈ ಥರ ಪ್ರಾಡಕ್ಟ್ ಅಂತ. ನಾನು ಯಾರಿಗೂ ಬಂದು ನಾನು ಏನೂ ಹೇಳ್ತಾನೆ ಇಲ್ಲ ತೊಗೊಳ್ಳಿ ಕುಡೀರಿ ಅಂತ. ನಾನು ಕುಡಿಯೋದನ್ನ ನೋಡ್ಬಿಟ್ಟು ನಂಗೆ ಹೇಳ್ತಿರಲ್ಲ, ಓಕೆ ಕೇರ್ ದ್ಯಾಟ್ ಕನ್ಸರ್ನ್ ಅದೆಲ್ಲ ಇರುತ್ತೆ ಅಂತ. ಬಟ್ ಅದನ್ನು ನಿಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನನಗೆ ಗೊತ್ತು ನನಗೆ ಎಷ್ಟು ಕುಡಿಬೇಕು ಮತ್ತು ಏನು ಕುಡಿಬೇಕು ಅಂತಂದು. ಸೊ ದಟ್ ಇಸ್ ಇಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಹಿಯರ್ ಯು ಗೋ. ಇದರಲ್ಲಿ ಏನೇನೋ ಆರ್ಡರ್ ಮಾಡಿದ್ದೀನಿ. ಅಷ್ಟು 4 ಥರ ಚಾಕ್ಲೇಟ್ಸ್. ಇದು ಅದು ಆದಮೇಲೆ ಇದ್ರ ಎಲ್ಲದ್ರ ಜೊತೆ ಫ್ಲವರ್ಸ್ ಬರುತ್ತೆ, ಮತ್ತು ಇದ್ರ ಜೊತೆ ಒಂದು ಲಿಪ್ ಗ್ಲಾಸ್. ಇದೆ ಆಯ್ವಲ್ಲ ಇದರಬೇಕು. ಇವರು 24 ಗಂಟೆ ಬಿಸಿಲಲ್ಲಿ ಓಡಾಡ್ತಾರೆ. ಮತ್ತು ಅದು ಇದು ಎಲ್ಲ ಕಡೆ ಆಟಾಡ್ತಾ ಇರ್ತಾರೆ, ಮಣ್ಣಲ್ಲಿ ನೀರಲ್ಲಿ ಎಲ್ಲ ಕಡೆ. ಮತ್ತು ಸ್ಕಿನ್ ಕೇರ್ ಮಾಡಲ್ಲ, ಮತ್ತು ಏನದು ಸನ್ಸ್ಕ್ರೀನ್ ಹಾಕಲ್ಲ, ಏನು ಮಾಡಲ್ಲ. ನಾನು ಚೆನ್ನಾಗಿ ನನ್ನ ಕೇರ್ ಮಾಡ್ಕೋತೀನಿ. ಆದರೆ ಏನೋ ನೋಡಿರಿ ಇವ್ರು ಎಷ್ಟು ಕ್ಯೂಟಾಗಿ ಬೆಳ್ಳಗವರು. ಕ್ಯಾ ಕರ್ತಾ है तुम्हारा ब्यूटी सीक्रेट क्या आरुष? ब्यूटी सीक्रेट क्या ಆಗಿದೆ ಇದು ನೋಡಿ, ಇದು ಎಷ್ಟು ಕ್ಯೂಟಾಗೈತೆ ಗೈಸ್. ಇವಾಗ ಏನು ಗೊತ್ತಾ, ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಫ್ರೈಡೇ ಹೋಗಬೇಕಾಗಿತ್ತು. ಅನ್ಫಾರ್ಚುನೇಟ್ ರೀಸನ್ಸ್ ಅಂತ ಕ್ಯಾನ್ಸಲ್ ಆಯಿತು. ಆ್ಯಂಡ್ ನಮ್ಮ ಡ್ಯಾಡಿಗೆ ಇನ್ನೂ ಗೊತ್ತಿಲ್ಲ ನಾವು ಹೋಗಬೇಕು. ವಿ ಆರ್ ಇನ್ ದಿಸ್ ಥಿಂಗ್. ಯಾರಿಗೆ ಇರೋದು ಯಾರಿಗೆ ಬಿಡೋದು ನಮ್ಮ ಪ್ರಾಬ್ಲಮ್ಸ್. ಓಕೆ ಫೈನ್, ಬಾಯ್. ಸೊ ಇವತ್ತು ಬಂದುಬಿಟ್ಟು ಇಂದು ಬರ್ತ್ಡೇ ಅಲ್ಲ, 27th ಅವಳ ಬರ್ಡೇ ಇತ್ತು. ಆ್ಯಂಡ್ ದೆನ್ ನಾನು ಅವತ್ತು ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಎವ್ರಿಥಿಂಗ್ ಲೈಕ್ ಗಾಟ್ ಚೇಂಜ್ಡ್ ಫುಲ್ ಎಲ್ಲ ಪ್ರಾಪರಾಗಿ. ಇವಾಗ ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ನಾವು ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಬಂದುಬಿಟ್ಟು ಕೋರಮಂಗ್ಲಲ್ಲಿ ಒಂದು ರೆಸ್ಟೋರೆಂಟ್ಗೇನೋ ಹೋಗ್ತಾ ಇದ್ದೀವಿ. ನಾನು, ಯಶಿಕಾ, ಇಂದು, ಹೇಮಾ 4 ಜನ. ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ಲ್ಯಾನ್ ಆಗಿರೋದು. ಆ್ಯಂಡ್ ದೆನ್ ನಮ್ಮ ಅಪ್ಪನ ಪರ್ಮಿಷನ್ ಎಲ್ಲ ಕೇಳಿಕೊಂಡು ಫುಲ್ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮಮ್ಮಿ ಡ್ಯಾಡಿಗೂ ಕೂಡ ಫಂಕ್ಷನ್ಸ್ ಎಲ್ಲ ಆಯಿತು. ಸೊ ಇದಕ್ಕೆಲ್ಲ ವಿ ಆರ್ ಗೋಯಿಂಗ್. ಆ್ಯಂಡ್ ದಟ್ಸ್ ಮೈ ಪ್ರೀಟಿ ಲಿಟಲ್ ಸಿಸ್ಟರ್. ಯಶಿಕಾ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹ್ಯಾಂಗ್ ಔಟ್ ಮಾಡೋಕ್ಕೆ ಬರ್ತೀನಿ ನಾನು. ಸೊ ಲೆಟ್ಸ್ ಗೋ ಆ್ಯಂಡ್ ಹಾಲೆನ್ಸ್ ಒಂದು ಎತ್ಕೊಬಿಡು. ಹಾಯ್ ವಯ್ಯ ಕೆಫೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಪ್ಲ್ಯಾನ್. ಐ ಥಿಂಕ್ ದಿಸ್ ವಿಲ್ ಸೂಟ್ ದಿಸ್. ಕೋರಮಂಗ್ಲ ದೂರ ಅಲ್ಲಿ ತನಕ ತಿಂಡಿ ಪೋರಿ ನೋಡಿದೆಲ್ಲ ಒಳಗಡೆ ಹಾಕ್ಬೇಕು. ನಮ್ಮ ಬ್ಯಾಗಲ್ಲಿ ಏನಿರುತ್ತೆ ಅಂತಂದರೆ ತಿನ್ನೋದಿರ್ತೈತೆ, ಇಲ್ಲ ಬಳ್ಕೊಳೋದಿರ್ತೈತೆ. ಆ್ಯಂಡ್ ಇದೆಲ್ಲ ನಾನು ಫಸ್ಟ್ ಟೈಮ್ ಕ್ಯಾರಿ ಮಾಡ್ತಾ ಇರೋದು ಆಯಿತಾ. ನಾನು ಹಿಂಗೆಲ್ಲ ಕ್ಯಾರಿ ಮಾಡಲ್ಲ. ನಾನು ನನ್ನ ಫೋನು ಇಲ್ಲೆಲ್ಲ ಫೋನಲ್ಲೇ ಇರುತ್ತೆ ಆಯಿತಾ. ನಡಿ ಯಶಿಕಾ ಬೇಗ, 1000 ಇವಾಗ ಚೆಕ್ ಮಾಡ್ತಾಳೆ ಅಮ್ಮ.
ಸೊ ಗುಡ್ ಬಟ್ ಇದು ರೆಡ್ ಇರಬೇಕಾಗಿದ್ದು ಇದೇನಿದೆ ಭಯ ತಡ ನೋಡು ಸಾಕು ಕೆಳಗಡೆ ನೋಡ್ಕೊಂಡು ಇವಾಗ ನಾವು ನಮ್ಮ ಕಾಲೇಜ್ ರೋಡಲ್ಲಿ ಇದ್ದೀವಿ ಇವತ್ತು ಸಂಡೇ ಸೊ ಅದಕ್ಕೆ ನಮ್ಮ ಕಾಲೇಜೇ ಇಲ್ಲ ಇವಾಗ ನಾವು ಹೋಗ್ತಿರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ಎಷ್ಟೊತ್ತಿಗೆ ಓಪನ್ ಆಗೋದು ಗೊತ್ತಾ 12 o'clock ಬಟ್ ಇಂದು 11:30ಗೆಲ್ಲ ಅಲ್ಲವಳೆ ಸೊ 30 minutes ಇಸ್ ವೆಯ್ಟಿಂಗ್ ಮನೆವರೆಗೆ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡು ಕಾಯ್ಕೊಂಡು ಶೀಸ್ ವೆಯ್ಟಿಂಗ್ ಆ್ಯಂಡ್ ಬರ್ತ್ಡೇ ಗರ್ಲ್ಗೆ ಎಲ್ಲ ನಾವು ಕಾಯ್ಬೇಕಲ್ಲ ಅಂದರೆ ಇವಾಗ ಫ್ರೆಂಡ್ಸ್ ಎಲ್ಲ ಕಾಯ್ಬೇಕು ಒಂದು ಬರ್ಡೇ ಗರ್ಲ್ಗೆ ಬಟ್ ಇಲ್ಲಿ ಉಲ್ಟಾ ಇಂದು ನಮ್ಗೆಲ್ಲರಿಗೂ ಕಾಯ್ತಾಳೆ ಆ್ಯಂಡ್ ವಿ ಆರ್ ಗೋಯಿಂಗ್ ಐ ಥಿಂಕ್ 20 minutes ವಿಲ್ ರೀಚ್ ಇಂದು ಹೇಳಿದ್ದು ರೆಡ್ ಕಲರ್ ಬಟ್ಟೆ ಗೈಸ್ ನೋಡಿದ್ರೆ ಪಿಂಕ್ ಕಲರ್ ಬಟ್ಟೆ ಹಾಕೊಂಡು ಮಾಡ್ಕೊಂಡ್ರೆ ನಾನು ರೆಡ್ ಹಾಕೊಂಡು ಮಾಡ್ಕೊಂಡಿದ್ದೀನಿ Hi guys, it's Indu's birthday. ನಾನು ಇಂದು ಹೇಮಾ ಯಶಿಕಾ ಇಷ್ಟೇ ಜನ ಇರೋದು ಅಂಡ್ ನಾವು ಫುಲ್ ಎಂಜಾಯ್ ಮಾಡ್ತೀವಿ ಇವತ್ತು ಅಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್ ನೀನ್ ಬಾಯ್ ಬಡ್ಕೋ ನಾನು ಏನ್ ಮಾತಾಡ್ಲಿ ಹೇಳು ಅವಳ ಎಕ್ಸೈಟ್ಮೆಂಟ್ ಬೇರೆ ಲೆವೆಲ್ ಅರ್ಧ ಗಂಟೆ ಎಕ್ಸೈಟ್ಮೆಂಟ್ ನಾವು ಬಂದಿರೋದು ಫುಲ್ ಸೀನ್ ಆಯ್ತಾ ಎಲ್ಲಿ ಹೋಗೋದಂತ ಚೆನ್ನಾಯ್ತಾ ಜಾಗ ಸ್ವಲ್ಪ ಬಿಸಿಲು ಕಮ್ಮಿ ಇರೋ ಹತ್ರ ಹೋಗೋಣ ಅಂದರೆ ಸಂಜೆ ಹೊತ್ತಲ್ಲಿ ಬರಬೇಕು ಒಂಚೂರು ಸನ್ ಡೌನರ್ ಟೈಮಲ್ಲಿ ಅವಾಗ ಇವ್ರಿಗೆ ಫುಲ್ ಅರ್ಜೆಂಟ್ ಅಂದರೆ ಫುಲ್ ಅರ್ಜೆಂಟು ಎಷ್ಟು ಗಂಟೆಗೆ ಮನೆ ಬಿಟ್ಟೆ 10:45 ಬಿಟ್ಬಿಟ್ಟು ನಂಗೆ ಫುಲ್ ಟ್ರಾಫಿಕ್ ಇತ್ತು ಇದ್ರಲ್ಲಿ ಕೋಟಿ ಇದೆ ಸ್ವಲ್ಪ ಕ್ಲೀನಾಗಿ ಇಡಿ ಕೋಟಿ ಇಟ್ಕೋ ಹತ್ರ ಬಾಯಮ್ಮ ಇವರಿಬ್ರು ಫ್ರೆಂಡ್ಸಾ ನಾನು ನೀನ್ ತರ್ಡ್ ನೀನು ಅದಕ್ಕೆ ಇಲ್ಲಿ ಬಾ ಏನ ಪರವಾಗಿಲ್ಲ ಈಗ ಇಬ್ಬರು ಏನು ಇವಾಗ ನಾವೇನೇನೋ ಆರ್ಡರ್ ಮಾಡ್ತಾ ಇದ್ವಿ ಸೊ ಹೌದು ಏನು ನೀವು ಬರೀ ಸಾದಾ ಪ್ರಾಣಿಗಳ ಇಂದು ಹೇಳು ಹೇಳು ಏನು ಹೇಳಿ ಈ ಎಲ್ಲೋ ಹೋಯ್ತು बेकन नहीं चाहिए वो माय गॉड नहीं डेविल चिकन ಏಮ ಏನು ಗೊತ್ತಾ ಏಮ ಯಾರ್ದು ಐಫೋನ್ ತಂದು ಕೊಡಂತೆ ಯಶಿಕಾ ಎಕ್ಸಾಸ್ಟೆಡ್ ಆಲ್ರೆಡಿ ಇಂದು ಹಾಯ್ ಯಾರು ಕೊಟ್ಟಿದ್ದು ಯಶಿಕಾ Yashika is having crazy time with us. ಹಾಕ್ಬಿಡು ಒಂದೇ ಹಾಕೋದು ನೀನು ನಾನು 1000 ಹಾಕೊಂತೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ನನ್ನ ಗ್ಲಾಸಸ್ ಇಸ್ ದ ಹೈಲೈಟ್ ಆಫ್ ದ ಡೇ ಎವ್ರಿ ನೈಟ್ ಸ್ವಲ್ಪ ಇವಳು ಬೊಕ್ಕೆ ನೋಡ್ಕೊಂಬಿಡಿ ಗೈಸ್ ಇದು ಎರಡು ಗಿಫ್ಟೆಡ್ ಬೈ ಸ್ಫೂರ್ತಿ ಆರ್ಕೆ ಇಷ್ಟ ಆಯ್ತಾ ಅದ್ರೊಳಗಡೆ ಓಪನ್ ಮಾಡಿ ನೀನು ನೋಡ್ಬೇಕು ನೋಡ್ತೀನಿ ಪಕ್ಕ ನೋಡಿ ಗೈಸ್ ಇಲ್ಲಿ ಹಾರ್ಟ್ ಇಲ್ಲಿ ಪಿಂಕ್ ರೋಸಸ್ ರೆಡ್ ರೋಸಸ್ ಅದು ಜ್ಯುವೆಲರಿ ಆಮೇಲೆ ಬ್ರೌನಿ ಡೈರಿ ಮಿಲ್ಕ್ ಬ್ರೌನಿ ನಾನು ಇನ್ನ ಟೇಸ್ಟ್ ಮಾಡಿಲ್ಲ ಮಾಡ್ಬೇಕು ಇದು ನಾನು ಇನ್ನ ಟೇಸ್ಟ್ ಮಾಡಿಲ್ಲ ಮಾಡ್ಬೇಕು ಎಲ್ಲ ಇಂದು ಕೊಡ್ತಾಳೆ ಸೊ ನನ್ನ ಫೇವ್ರೇಟ್ ಅಲ್ಲ ನನ್ನ ಫೇವ್ರೇಟ್ ಆಮೇಲೆ ಓಪನಿಂಗ್ ಮಾಡೋಣ ಇನ್ನ ಆಗಿಲ್ಲ ಯಶಿಕಾ 2XL ಹಾಕ್ಬಿಟ್ಟು ನನ್ನ ಹೈಟಿಗೆ ಮ್ಯಾಚ್ ಮಾಡಿಸ್ಬೇಕು ನಾನೇನು ಇಷ್ಟು ಕಾಟ ಕೊಡಲ್ಲ ಹೌದಾ ಇಂದು ಹೌದಾ ಅದು ಗೊತ್ತಾಗ್ಬಿಡುತ್ತೆ ನೋಡಿದ್ರೇನೆ ಯಾರ್ಯಾರು ಕಾಟ ಕೊಡ್ತಾರೆ ಅಂತ ಗುಡ್ ಫುಡ್ ಗುಡ್ ಮೂಡ್ ಎಸ್ ನಮ್ಮ ಆಸ್ಥೆಟಿಕ್ಸ್ ನೋಡಿದ್ರೆ ಆಸ್ಥೆಟಿಕ್ಸ್ ಇನ್ನೊಂದು ಆಸ್ಥೆಟಿಕ್ಸ್ ಬೇಕು ಅದಕ್ಕೆ ಆಸ್ಥೆಟಿಕ್ಸ್ ಮಾಡ್ತಿದ್ದೀವಿ ತುಂಬ ಆಸ್ಥೆಟಿಕ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಇವ್ರಿಗೆ ನಾನು ಏಮನ್ ನೀಡ್ತೀವಿ 7 ವರ್ಷ ಆಯಿತು ಚಾಕ್ಲೇಟ್
get rest, lichis. ಯಾರು ಇಲ್ಲ, ಆದರೆ ನಾವು ಬಂದಮೇಲೆ ಒಂಚೂರು ಲಕ್ಕಿ ಆದ್ರು ಇವರು ಒಂದು 4 ಜನ ಬಂದರು. ಅಲ್ಲಿ ಅವರು ಚೆನ್ನಾಗಿದೆ, ಆದರೆ ಫೋಟೋದಲ್ಲಿ ನೋಡೋಕೆ ಇನ್ನೂ ತುಂಬ ದೊಡ್ಡದಾಗಿತ್ತು. ಬಟ್ ಇಲ್ಲಿ ನೋಡೋಕ್ಕೆ ಏನು ಅಷ್ಟು ದೊಡ್ಡದಾಗಿಲ್ಲ. ಬಟ್ ಇಟ್ಸ್ ಡೀಸೆಂಟ್, ನೈಸ್, ಕ್ವೈಟ್ ಗುಡ್ ಪ್ಲೇಸ್. ಫುಡ್ ಎಲ್ಲ ಚೆನ್ನಾಗಿತ್ತು. ನಾವು 1000 ಸತಿ ಸ್ಪೈಸಿ ಅಂದ್ರೂ ಇವರು ಅಷ್ಟೊಂದು ಸ್ಪೈಸಿ ಏನು ಹಾಕಿಲ್ಲ. ಬಟ್ ಇಟ್ ವಾಸ್ ಡೀಸೆಂಟ್ ಆ್ಯಂಡ್ ಗುಡ್. ಮತ್ತು ನಾವು ತಿರ್ಗಾ ರೀಹೀಟ್ ಎಲ್ಲ ಮಾಡ್ಕೊಳಕ್ಕೆ ಹೇಳಿದ್ವಿ. ನಾವು ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಬಿಸಿ ಆಗಿಬಿಟ್ವಿ, ತಣ್ಣಗಾಗೋಗಿತ್ತು. ಸೊ ಅದು ಮಾಡಿಕೊಟ್ರು. ಆಮೇಲೆ ಫಿಶ್ ಫಿಂಗರ್ಸ್ ಚೆನ್ನಾಗಿತ್ತು, ವೆರಿ ಮೈಲ್ಡ್, ನೈಸ್. ಥಾಯ್ ಬೇಸಿಲ್ ಚಿಕನ್ ನೂಡಲ್ಸ್ ಅದು ಚೆನ್ನಾಗಿತ್ತು. ಆದರೆ ನಾವು ಸ್ಪೈಸಿ ಹೇಳಿದ್ರಿ, ಆದರೆ ಸ್ಪೈಸಿ ಮಾಡಿಕೊಟ್ಟಿಲ್ಲ, ನಾರ್ಮಲ್ ಆಗೇ ಇತ್ತು. ಪಿಜ್ಜಾ ಚೆನ್ನಾಯ್ತಾ? ಹಿಂದೆ ಬಂದು ಪಿಜ್ಜಾ ಚೆನ್ನಾಯ್ತಾ? ಪಿಜ್ಜಾ ಚೆನ್ನಾಗಿ ಎಲ್ಲ ಚೆನ್ನಾಗಿತ್ತು. ಬಟ್ ಕೆಲವು ಥಿಂಗ್ಸ್ ಮಿಸ್, ಸ್ಪೈಸ್ ಆಗಲ್ಲ. ಚೆನ್ನಾಗಿದೆ. ಚೆನ್ನಾಗಿತ್ತು ಎಲ್ಲ. ಗೈಸ್ ಅವರಿಬ್ರು ಅಕ್ಕ ಈ ಥರ ಕಾಣಿಸ್ತವ್ರ, ಇವರಿಬ್ರು ಅಕ್ಕ ತಂಗಿ. ನಾನು ಅಕ್ಕ ತಂಗಿ ಅಲ್ಲ, ಅವರಿಬ್ರು ಅಕ್ಕ ತಂಗಿ. ಹೌದು. ಏನ್ರಿ ಇವಾಗ ಇದು ತಿನ್ನಬೇಕು. ಬಾಯ್ 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 ಬಾಯ್. ನೀವು ಹುಷಾರಾಗಿ ಮನೆಗೆ ಹೋಗ್ರಿ. ಬಾಯ್. ನಡಿಯಕ್ಕ. ಚೆನ್ನಾಗಿ ಓಡಿಸ್ತಾಳೆ guys. ಚೆನ್ನಾಗಿ ಓಡಿಸ್ತಾಳೆ. ಹಾಯ್ ಗಾಯ್ಸ್. ನಾವು ಅಲ್ಲಿಂದ ಬಂದು ಅಲ್ಲಿ ತಿಂದ್ವಿ. ಬಟ್ ನನಗೆ ಸಂಡೇ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಆ ಥರ ಏನೂ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಮನೇಲಿ ಚಿಕನ್ ಕಬಾಬ್, ಚಿಕನ್ 65, ಅದ್ರ ಜೊತೆಗೆ ಚಿಕನ್ ದೊನ್ನೆ ಬಿರಿಯಾನಿ ಇಷ್ಟು ಮಾಡ್ತಾಯಿದ್ವಿ. ಬೇಗ ಬಂದ್ಬಿಟ್ಟು ಮಮ್ಮಿ ಡ್ಯಾಡಿ ಸೋನು ಬಾಪು ಅವರು ಕೂಡ ಒಂದು ಕಡೆ ಫಂಕ್ಷನ್ಗೆ ಹೋಗಿದ್ರು. ಅದೆಲ್ಲ ಮುಗಿಸ್ಕೊಂಡು ಅವರು ಕೂಡ ಬಂದರು. ಆ್ಯಂಡ್ ನಾವು ಆಲ್ಮೋಸ್ಟ್ ಡಿನ್ನರ್ ಟೈಮ್ 8 o'clock ಆಗ್ತಿದೆ. ಸ್ವಲ್ಪ ಅರ್ಲಿ ಡಿನ್ನರ್ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು. ಇದು ನಮ್ಗೆ ಅರ್ಲಿ. ಯೂಶ್ವಲಿ ನಾವು 10 ಗಂಟೆ 11 ಗಂಟೆಗೆಲ್ಲ ತಿಂತೀವಿ. ಬಟ್ ರೈಟ್ ನಾವು ದಿಸ್ ಇಸ್ ಅರ್ಲಿ ತಾನೇ. ಫುಲ್ ಡೇ ಹಿಂಗೆ ಇದ್ದಾನೆ. ತೋರ್ಸು ಪೇಂಟಿಂಗ್. ಟ್ಯಾಟೂ